ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಮಂಡೇ ಮಧ್ಯಾಹ್ನದ ವ್ಲಾಗ್. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಅಲಸಂದಿ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅಲಸಂದಿ ಕಾಳು ಸಾಂಬಾರನ್ನ ಮಾಡೋದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಅಲಸಂದಿ ಕಾಳನ್ನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಬೇಳೆನ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತೊಗರಿಬೇಳೆನೂ ಸಹ ಇಲ್ಲೇ ಹಾಕ್ಕೊಂಡಿದ್ದೀನಿ. ನಂತರ ನಾನು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಅಲಸಂದಿ ಕಾಳನ್ನ ಹಾಕಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಅದು ವಿಷಲ್ ಬರೋದ್ರೊಳಗಡೆ ನಾನಿಲ್ಲಿ ತರಕಾರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನಿದಕ್ಕೆ ಒಂದು ಗೆಡ್ಡೆಕೋಸು, ಒಂದು ಆಲೂಗೆಡ್ಡೆ, ಒಂದು ಮೂಲಂಗಿ, ಒಂದು ಕ್ಯಾರೆಟ್, ಸ್ವಲ್ಪ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿನ ತೊಗೊಂಡಿಲ್ಲ, ನಾನು ಈರುಳ್ಳಿ ಇಲ್ಲದೇ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕಾಳು ಕೂಡ ಬೆಂದಿರೋ ಕಾಳಿಗೆ ನಾನು ಬಿಡಿಸಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಗೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇಲ್ಲ, ತರಕಾರಿ ಜೊತೆ ಬೇಯೋದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿರೋವಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಜೊತೆಗೆ ಒಂದು ಹುಳಿ ಟೊಮೊಟೊನ ರುಬ್ಕೊಳ್ತಾ ಇದ್ದೀನಿ. ನಾವು ತೆಂಗಿನಕಾಯಿ ತುರಿನ ರುಬ್ಬಿ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ರುಬ್ಕೊಂಡಿದ್ದಾಗಿದೆ. ರುಬ್ಬಿರೋ ಅಂಥ ಮಸಾಲೆನ ನಾನು ತರಕಾರಿ ಮತ್ತು ಬೇಳೆ ಜೊತೆಗೆ ಸೇರಿಸ್ಕೊಂಡು ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರೋವಂಥ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ನಾವು ಆಲ್ರೆಡಿ ಕಾಳನ್ನು ಬೇಯಿಸ್ಕೊಂಡಿರೋದ್ರಿಂದ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ವಿಷಲ್ ಕೂಡ ಹೋಗಿದೆ. ನಾನೀಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋವಂಥ ಸಾಂಬಾರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಈರುಳ್ಳಿನ ಹಾಕ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಆದರೆ ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡ್ತಾ ಇಲ್ಲ. ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು 5 ನಿಮಿಷಗಳ ಕಾಲ ಸಾಂಬಾರನ್ನ ಕುದಿಯೋದಕ್ಕೆ ಬಿಡ್ತೀನಿ. ನಾನಿಲ್ಲಿ ಸ್ಟವ್ ಫ್ಲೇಮ್ನ ಕಡಿಮೆನಲ್ಲೇ ಇಟ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಗ್ಗರಣೆ ಜೊತೆಗೆ ತರಕಾರಿ ಮತ್ತು ಸಾಂಬಾರೆಲ್ಲ ಹೊಂದ್ಕೊಳ್ಬೇಕು ಅಲ್ವಾ, ಹಾಗಾಗಿ ನಾನು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಅಲಸಂದಿ ಕಾಳು ಸಾಂಬಾರು ಕೂಡ ರೆಡಿಯಾಗಿದೆ. ನಾನು ಈ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕೊಕೊನೆಟ್ ವಡೆನ ಕೂಡ ಮಾಡ್ತಾ ಇದ್ದೀನಿ. ಕೊಕೊನೆಟ್ ವಡೆನ ಮಾಡೋದಕ್ಕೆ ನಾನಿಲ್ಲಿ 2 ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ಎಸಳು ಬೆಳ್ಳುಳ್ಳಿನೂ ಸಹ ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನೀಗ ಒಂದು ಮಿಕ್ಸಿ ಜಾರ್ಗೆ 1/4 ಇಂಚಷ್ಟು ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಜೊತೆಗೆ ನೆನೆಸಿ ಇಟ್ಟಿರೋ ಅಂಥ ಕಡಲೆಬೇಳೆನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬಾರ್ದು, ಅಂದರೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬಾರ್ದು, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಜೊತೆಗೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು, ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾನಿದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನಾನಿದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಉಳಿದಿರೋಂಥ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ 1-2 ಲವಂಗ ಹಾಗೆ ಸ್ವಲ್ಪ ಚಕ್ಕೆನೂ ಸಹ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ಮತ್ತು ಲವಂಗನ ಸೇರಿಸೋದ್ರಿಂದ ವಡೆ ಅರೋಮ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ರುಬ್ಕೊಂಡಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿನ ನಾನು ಜಾಸ್ತಿ ಹಾಕಿರೋದ್ರಿಂದ
ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ರುಬ್ಬೋದಕ್ಕೂ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಜೊತೆಗೆ ಕೊನೆಯಲ್ಲಿ ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು ವಡೆನ ಮಾಡ್ಕೊಳ್ಳೋದ್ರಿಂದ ವಡೆ ಟೇಸ್ಟು ಮತ್ತು ಅರೋಮಾ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ವಡೆನ ಸುಟ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೆ. ಎಣ್ಣೆ ಕೂಡ ಬಿಸಿಯಾಗಿದೆ. ವಡೆನ ನಾನು ಒಂದೇ ಪ್ರಮಾಣದಲ್ಲಿ ಅಂದರೆ ಸಮವಾಗಿ ಎಲ್ಲ ವಡೆನೂ ಒಂದೇ ಆಕಾರದಲ್ಲಿ ಬರಲಿ ಅಂತ ಬೌಲ್ಗೆ ಒಂದು ಕವರ್ನ ಹಾಕ್ಕೊಂಡು ಕವರ್ ಮೇಲೆ ವಡೆನ ತಟ್ಟಿ ಎಣ್ಣೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ವಡೆ ಸೈಜ್ ಒಂದೇ ಥರ ಇರುತ್ತೆ, ಜೊತೆಗೆ ಅದ್ರ ಥಿಕ್ನೆಸ್ ಕೂಡ ಒಂದೇ ಥರ ಇರುತ್ತೆ. ಅಂದರೆ ನೋಡೋಕ್ಕೆ ಫಾರ್ಮಲ್ ಆಗಿ ಎಲ್ಲ ವಡೆಗಳು ಒಂದೇ ಥರ ಕಾಣುತ್ತೆ. ಹಾಗಾಗಿ ನಾನು ಈ ಟ್ರಿಕ್ಸ್ನ ವಡೆ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈಗ ನಾನು ಒಂದೊಂದೇ ವಡೆಗಳನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಕವರ್ನ ಬಿಸಿನಲ್ಲಿ ಇಟ್ಕೊಳ್ತಾ ಇಲ್ಲ, ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಟ್ಟೆನೂ ಸಹ ಯೂಸ್ ಮಾಡಿ ವಡೆನ ಮಾಡ್ಕೊಳ್ಬಹುದು. ಎಣ್ಣೆನಲ್ಲಿ ಎಷ್ಟು ವಡೆ ಇಡಿಸುತ್ತೋ ಅಷ್ಟು ವಡೆನ ಹಾಕ್ಕೊಂಡು, ಅಂದರೆ ವಡೆ ಪೂರ್ತಿ ಎಣ್ಣೆ ಒಳಗಡೆ ಮುಳುಗಬೇಕು, ಅಷ್ಟು ವಡೆನ ಹಾಕ್ಕೊಂಡು ಎಣ್ಣೆನಲ್ಲಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ವಡೆನ ಬೇಯಿಸ್ಕೊಳ್ಳೋದಕ್ಕೆ ಸ್ಟವ್ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಸ್ಟವ್ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ವಡೆ ಮೇಲೆ ಕಲರ್ ಬೇಗ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಅಂದರೆ ಮಧ್ಯಭಾಗದಲ್ಲಿ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ವಡೆನ ಬೇಯಿಸ್ಕೊಳ್ಬೇಕು. ಅಥವಾ ತುಂಬ ಲೋ ಫ್ಲೇಮಲ್ಲಿ ನಾವು ಸ್ಟವ್ ಫ್ಲೇಮ್ನ ಇಟ್ಕೊಂಡು ವಡೆನ ಬೇಯಿಸ್ಕೊಂಡ್ರೆ ವಡೆಗಳು ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ಟವ್ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ವಡೆನ ಬೇಯಿಸ್ಕೊಳ್ಬೇಕು. ಅದರಲ್ಲೂ ಇದು ತೆಂಗಿನಕಾಯಿ ತುರಿನ ಹಾಕಿ ಮಾಡ್ತಿರೋ ವಡೆ ಆಗಿರೋದ್ರಿಂದ ವಡೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ವಡೆನ ಪದೇ ಪದೇ ಉಲ್ಟಾ ಮಾಡ್ಕೊಳ್ಬಾರ್ದು. ವಡೆ ಒಂದು ಸೈಡು ಪೂರ್ತಿಯಾಗಿ ಬೆಂದ ನಂತರ ಮತ್ತೆ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಬೇಕು. ನಾನು ಕೂಡ ಅದೇ ರೀತಿ ಒಂದು ಸೈಡು ವಡೆ ಕಲರ್ ಪೂರ್ತಿ ಚೇಂಜ್ ಆದ ನಂತರ ಮತ್ತೊಂದು ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಳ್ತಾ ನಾನು ವಡೆನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ವಡೆ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎರಡು ಸೈಡು ವಡೆ ಚೆನ್ನಾಗಿ ಬಂಗಾರದ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಈಗ ವಡೆ ಎರಡು ಸೈಡು ಚೆನ್ನಾಗಿ ಬೆಂದಿದೆ, ಅಂದರೆ ಬಂಗಾರದ ಬಣ್ಣಕ್ಕೆ ಟರ್ನ್ ಆಗಿದೆ. ನಾನೀಗ ಈ ಬೆಂದಿರೋ ಅಂಥ ವಡೆನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ರೀತಿಯಾದಂತಹ ವಡೆ ಅಥವಾ ಎಣ್ಣೆನಲ್ಲಿ ಕರಿಯುವಂಥ ತಿಂಡಿಗಳನ್ನ ಸ್ಟವ್ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಆಗ ವಡೆ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ರೀತಿಯಾದಂತಹ ಎಣ್ಣೆನಲ್ಲಿ ಕರಿಯುವಂಥ ತಿಂಡಿ ತುಂಬಾ ಟೇಸ್ಟಿಯಾಗಿ ಜೊತೆಗೆ ಕ್ರಿಸ್ಪಿಯಾಗಿ ಆಗುತ್ತೆ. ಈಗ ವಡೆ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ ವಡೆನಲ್ಲಿ ಸಬ್ಬಸಿಗೆ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು, ಜೊತೆಗೆ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿತ್ತು ವಡೆ. ಈಗ ವಡೆ ಕೂಡ ರೆಡಿಯಾಗಿದೆ. ನಾನು ಈ ವಡೆನ ಮುದ್ದೆ ಮತ್ತು ಅಲಸಂದಿ ಕಾಳು ಸಾಂಬಾರು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಧ್ಯಾಹ್ನದ ಲಂಚ್ ಇಷ್ಟ ಆಗಿತ್ತು. ಈ ಅಲಸಂದಿ ಕಾಳು ಸಾಂಬಾರು ರೈಸ್ ಜೊತೆಗೆ ಮುದ್ದೆ, ಚಪಾತಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಾರಿ ಈ ಎರಡು ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ. ಮಧ್ಯಾಹ್ನ ಲಂಚೆಲ್ಲ ಆದ ನಂತರ ಮನೆಯಲ್ಲಿ ಹಳೆ ಗ್ರಾಸರೀಸ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ನಾನು ಮನಿ ಪ್ಲ್ಯಾಂಟ್ನ ಹಾಕಿ ಡೆಕೋರೇಷನ್ಗೆ ಅಂತ ಇಟ್ಟಿದ್ದೆ. ಹೌದು ಅಲ್ವಾ, ಮನೇನ ಎಷ್ಟು ಡೆಕೋರೇಟ್ ಮಾಡಿದ್ರೂ ನಮಗೆ ಸಾಕು ಅನ್ಸೋದೇ ಇಲ್ಲ. ಅದರಲ್ಲೂ ಮನೆ ಗ್ರೀನಿಶ್ ಆಗಿ ಅಂದರೆ ನ್ಯಾಚುರಲ್ ಆಗಿ ಗ್ರೀನಾಗಿ ಕಾಣಿಸ್ಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ. ಹಾಗಾಗಿ ಮನೆಯಲ್ಲಿ ಹಳೆ ಗ್ರಾಸರೀಸ್ ಬಾಟಲ್ಸ್ ಅಂದರೆ ಹಾಳಾಗಿತ್ತು, ಈ ಬಾಟಲ್ಸ್ ಎಲ್ಲ ಕ್ಯಾಪ್ಸ್ ಎಲ್ಲ ಒಡೆದೋಗಿತ್ತು. ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಮನಿ ಪ್ಲ್ಯಾಂಟ್ನ ಹಾಕಿ ಇಟ್ಟಿದ್ದೀನಿ. ಈ ಬಾಟಲ್ಸ್ಗೆ ಖಾಲಿ ಬಾಟಲ್ಸ್ ಇಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಮೆಝಾನಲ್ಲಿ ನಾನು ಕಲರ್ಫುಲ್ ಪೇಬಲ್ಸ್ ಕೂಡ ತರಿಸಿ ಅದನ್ನು ಕೂಡ ಬಾಟಲ್ಸ್ ಒಳಗಡೆ ಹಾಕಿ ಇಟ್ಟಿದ್ದೀನಿ. ಈ ಕಲರ್ಫುಲ್ ಸ್ಟೋನ್ಸು ಬಾಟಲ್ ಒಳಗಡೆ ಹಾಕಿ ನೀರನ್ನು ಹಾಕೋದ್ರಿಂದ ಬಾಟಲ್ಸ್ ನೋಡೋದಕ್ಕೂ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಈ ರೀತಿ ನಾವು ಮನೆಯಲ್ಲಿ ಗ್ರೀನಿಶ್ ಆಗಿ ಪ್ಲಾಂಟ್ನ ಹಾಕೋದ್ರಿಂದ ಈ ರೀತಿ ಮಾಡೋದು ನನಗಂತೂ ತುಂಬಾ ಇಷ್ಟ. ಮನೆ ಕಲರ್ಫುಲ್ಲಾಗಿ ಗ್ರೀನಿಶ್ ಆಗಿ ಕಾಣಿಸಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ನಾನಿಲ್ಲಿ ಗ್ರಾಸರೀಸ್ ಬಾಟಲ್ ಜೊತೆಗೆ ವಾಟರ್ ಬಾಟಲ್ ಜೊತೆಗೆ ಗ್ಲಾಸ್ ಬಾಟಲ್ಸ್ನು ಅಂದರೆ ಕ್ಯಾಪ್ ಇಲ್ಲದೆ ಇರೋವಂಥ ಪ್ರತಿಯೊಂದು ಬಾಟಲ್ಸ್ ಮತ್ತು ಕ್ಯಾಪ್ ಹಾಳಾಗಿರೋವಂಥ
ಬಾಟಲ್ಸ್ನೆಲ್ಲನೂ ಯೂಸ್ ಮಾಡಿಕೊಂಡು ಮನಿ ಪ್ಲಾಂಟ್ನ ಪ್ಲಾಂಟ್ ಮಾಡಿದ್ದೀನಿ. ಈ ಮನಿ ಪ್ಲಾಂಟ್ ನೀರಲ್ಲೇ ಬೆಳೆಯೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ತಿಂಗಳಿಗೊಮ್ಮೆ ನಾವು ಮನಿ ಪ್ಲಾಂಟಲ್ಲಿ ನೀರನ್ನು ಚೇಂಜ್ ಮಾಡೋದ್ರಿಂದ ನೀರು ತುಂಬ ದಿನ ಸ್ಟೋರ್ ಆಗೋದು ತಪ್ಪುತ್ತೆ. ನೀರನ್ನು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಮನೆಯಲ್ಲಿ ನುಸಿ ನೊಣಗಳಂತ ಬರುತ್ತೆ, ಅಂದರೆ ಸಣ್ಣದಾಗಿ ನೊಣಗಳು ಬರುತ್ತೆ, ಜೊತೆಗೆ ಸೊಳ್ಳೆನೂ ಬರುತ್ತೆ. ಹಾಗಾಗಿ ನಾನು ಮಂತ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನೀರನ್ನು ಚೇಂಜ್ ಮಾಡಿ ಪ್ಲಾಂಟ್ಸ್ನು ಕೂಡ ವಾಶ್ ಮಾಡಿ ಇಡ್ತೀನಿ. ಇದ್ರ ಜೊತೆಗೆ ನಾನು ಅದರೊಳಗಡೆ ಇರೋವಂಥ ಸ್ಟೋನ್ಸು ಹಾಗೆ ಬಾಟಲ್ಸ್ನು ಕೂಡ ನೀಟಾಗಿ ವಾಶ್ ಮಾಡಿ ಇಡ್ತೀನಿ. ಈ ಮನಿ ಪ್ಲಾಂಟ್ಸ್ಗಳನ್ನ ನಾನು ಮನೆಯಲ್ಲಿ ಯಾವ ರೀತಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಒಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟು ಇವತ್ತಿನ ನನ್ನ ಆಫ್ಟರ್ನೂನ್ ಕಿಚನ್ ರುಟೀನ್ ಆಗಿತ್ತು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಜೊತೆಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.